ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತು ಹಿರಿಯೂರಲ್ಲಿ ಪ್ರಪಂಚದಾದ್ಯಂತ ರಿಲೀಸ್ ಆಗಿರುವ ಟಾಕ್ಸಿಕ್ ಸಿನಿಮಾನ ನೋಡ್ಲಿಕ್ಕೆ ಆಗಮಿಸಿದರೆ ಹಿರಿಯೂರು ಜನತೆ. ಬನ್ನಿ, ಸಿನಿಮಾ ಒಳಗಡೆ ಇನ್ನು ಬಿಟ್ಟಿಲ್ಲ. ಹೊರಗಡೆ ಫಸ್ಟ್ ನೋಡ್ಬಿಟ್ಟು ಹೊರಗಡೆ ಬಂದಿರತಕ್ಕಂತ ಅಭಿಮಾನಿಗಳನ್ನ ಮತ್ತೆ ಸಿನಿಮಾ ಪ್ರೇಕ್ಷಕರನ್ನ ಯಾವ ರೀತಿ ಇದೆ ಅದ್ರ ಬಗ್ಗೆ ಅಭಿಪ್ರಾಯ ತಿಳ್ಕೊಳ. ಬನ್ನಿ ವೀಕ್ಷಕರೇ. ಸರ್, ತಮ್ಮ ಹೆಸರು? ಗುರುಮೂರ್ತಿ. ಗುರುಮೂರ್ತಿ ಅವರೇ, ಟಾಕ್ಸಿಕ್ ಸಿನಿಮಾ ನೋಡಿದೀರಾ? ಏನ್ ಅನ್ನಿಸ್ತಾ ಇದೆ ಟಾಕ್ಸಿಕ್ ಸಿನಿಮಾ? ರಾಕಿಂಗ್ ಸ್ಟಾರ್ ಯಶ್ ಅವರ ವರ್ಲ್ಡ್ ವೈಡ್ ಸಿನಿಮಾ ಯಾವ ರೀತಿ ಇದೆ? ಇದು ಕಾನ್ಸೆಪ್ಟ್ ನಿಮಗೆ ಒಂದ್ಸಲಿ ನೋಡಿದ್ರೆ ಅರ್ಥ ಆಗಲ್ಲ, ಎರಡ್ ಸಲ ನೋಡಿದ್ರೆ ಕಾನ್ಸೆಪ್ಟ್ ಸೂಪರ್ ಆಗಿ ಅರ್ಥ ಆಗುತ್ತೆ. ಅದ್ರಾಗ ಅಂತರಾಳದಾಗ ಏನ್ ನಡೀತದೆ ಅನ್ನೋದು ವಿಷಯ ಚೆನ್ನಾಗಿ ಕಟ್ಕೊಟ್ಟಿದ್ರೆ ಅದು ಎರಡ್ ಸಲ ನೋಡಿದಾಗ್ಲೇ ಕಾನ್ಸೆಪ್ಟ್ ಕ್ಲೀನ್ ಆಗಿ ಅರ್ಥ ಆಗೋದು. ಒಂದೇ ಬಾರಿಗೆ ಅರ್ಥ ಆಗಲ್ಲ ಜನಗಳಿಗೆ ಏನೋ ಎಕ್ಸ್ಪೋಸ್ ಹಂಗೆ ಹಿಂಗೆ ಅಂತ ಜನಗಳು ಒಂದ್ ಸ್ವಲ್ಪ ಇದಾಗ್ತಾರೆ. ಎರಡ್ ಸಲ ನೋಡಿದಾಗ ಅದ್ರಾಗ ಏನ್ ನಡೀತದೆ, ಅವನಿಗೆ ಅಂತರಾಳದಾಗ ಏನ್ ನಡೀತದೆ ಅನ್ನೋದು ಕ್ಲೀನ್ ಆಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಟಾಕ್ಸಿಕ್ಸ್ ಮೂವಿದು ಒಂದು ಏನು ಟ್ರೈಲರ್ ಅಂತ ಬಿಟ್ಟಿದ್ರು, ಅವತ್ತಿನ ದಿನ ಒಂಥರ ನೇಮ್ಗಳೆಲ್ಲ ಒಂಥರ ಜನಗಳಿಗೆ ಕಸಿ ಉಂಟಾಗಿತ್ತು. ಅದ್ರ ಬಗ್ಗೆ ಅದೇ ಹೇಳ್ತಿರೋದು. ಎ ಸರ್ಟಿಫಿಕೇಟ್ ಅದಕ್ಕೆ ಕೊಟ್ಟಿರೋದು. ಅದಕ್ಕೆ 18 ವರ್ಷದ ಮೇಲೆ ನೋಡಕಂತ ಇದನ್ ಮಾಡಿರೋದು. ಅದಕ್ಕೋಸ್ಕರ ಅದ್ ಎ ಸರ್ಟಿಫಿಕೇಟ್ ಕೊಟ್ಟಿರೋದು. ಅದಕ್ಕೆ ಏನ್ ಮುಂಚೆ ಆ ಟ್ರೈಲರ್ ಏನ್ ಕೊಟ್ಟಿದ್ರೆ ಅದೇ ಕಾನ್ಸೆಪ್ಟ್ ಮೇಲೆ ಕೊಟ್ಟಿರೋದು. ಕುಟುಂಬ ಸಮೇತ ಕೂತ್ಕೊಂಡು ನೋಡ್ಬೋದಾ ಹೇಗೆ? ಇಲ್ಲ, ಕುಟುಂಬ ಸಮೇತ ನೋಡಕ್ಕಲ್ಲ. ಇದನ್ನ ಹುಡುಗರು ಯೂತ್ಸ್ ನೋಡ್ಬೋದು. ಹೆಣ್ಮಕ್ಳು ನೋಡಕ್ ಒಂದ್ ಸ್ವಲ್ಪ ಮುಜುಗರ ಅನ್ಸುತ್ತೆ. ಅಂತ್ಕಂತಾರೆ. ಅವ್ರು ನೋಡಿದ್ರೆ ಹಂಗೆ ಅಂತ್ಕೊಂಬೋದು. ಇಷ್ಟ ಆಯ್ತು ಸಿನಿಮಾ? ಸಮಾಜಕ್ಕೆ ಏನಾದ್ರು ಸಂದೇಶ? ಸಮಾಜಕ್ಕೆ ಸಂದೇಶ ಇಲ್ಲ, ಅದು ನಮ್ಮೊಳಗ್ ನಡೆಯೋದು ಅಷ್ಟೇ. ಅದು ಇರೋದು ಹೇಳೋದಪ್ಪ, ಇಲ್ಲದ ಯಾಕೆ ಹೇಳಕ್ಕಾಗುತ್ತೆ? ಸಮಾಜಕ್ಕೆ ಮೆಸೇಜ್ ಅನ್ನೋದು ಏನಿಲ್ಲ. ಈಗ ಏನಾನ ಒಂದ್ ಘಟನೆ ನಡೆದಿರುತ್ತೆ. ಈಗ ನಿನ್ ಮನಸ್ಸಾಗ ಏನಾನ ಒಂದು, ಈಗ ನೀನೇನೋ ತಪ್ಪು ಕೆಲಸ ಮಾಡಿರ್ತೀಯ, ಅದ್ರಾಗೆ ಅವನಿಗೆ ಆ ಪಾಪ ಪ್ರಜ್ಞೆ ಕಾಡುತ್ತೆ. ಆ ಪಾಪ ಪ್ರಜ್ಞೆಯಿಂದನೇ ಅವನು ಸತ್ತೋಗ್ತಾನೆ. ಅದೇ ಒಂದ್ ಕಾನ್ಸೆಪ್ಟ್ ಅದಕ್ಕಿರೋದು. ಪಾಪ ಪ್ರಜ್ಞೆಯಿಂದ ಪರಿವರ್ತನೆ ಆಗಲ್ಲ, ಅಲ್ಲಿಗೆ ಎಂಡ್ ಆಗುತ್ತೆ. ಒಂದು ಪಾಪ ಪ್ರಜ್ಞೆಯಿಂದನೇ ಅವನು ಇದಾಗ್ತಾನೆ. ನೀನ್ ನೋಡ್ದಪ್ಪ? ನಮಸ್ತೆ ಸರ್, ನನ್ನ ಹೆಸರು ಅಭಿಷೇಕ್ ಡಿ ಅಂತ. ನಾವು ಡಿ ಬಾಸ್ ಫ್ಯಾನ್ಸ್. ಒಳ್ಳೆ ಮೆಸೇಜ್ ಐತೆ, ಒಳ್ಳೆ ಪಿಕ್ಚರ್ ಇದು. ಯಾವ ಅಡೆತಡೆ ಏನಿಲ್ಲ, ಬಿಕ್ಲಿಕ್ಕೆ ಬಂದೈತೆ, ಆಗಕ್ ಬೇಜಾರಾಗಬೇಡ್ರಿ. ಮೂವಿ ಚೆನ್ನಾಗಿದೆ ಗುರು, ಚೆನ್ನಾಗಿದೆ, ಇಷ್ಟ ಆಯ್ತು, ಚೆನ್ನಾಗೈತೆ. ಏನು ಮೂವಿ ಅಷ್ಟೊಂದೇನು ಅರ್ಥ ಇಲ್ಲ. ಲಾಸ್ಟಿಗೆ ಒಂದ್ ಸ್ವಲ್ಪ ಟ್ವಿಸ್ಟ್ ಇಟ್ಟಾರೆ, ಅದೊಂದ್ ಸ್ವಲ್ಪ ದಿನ ಒಂದ್ ಸ್ವಲ್ಪ ಅರ್ಥ ಇಲ್ಲ ಅಷ್ಟೇ. ಮೂವಿ ಚೆನ್ನಾಗೈತೆ. ಹೇಗಿದೆ ಸಿನಿಮಾ? ಹೇಗಿದೆ? ಚೆನ್ನಾಗಿದೆ. ಸಿನಿಮಾ ಇಷ್ಟ ಆಯ್ತಾ? ಸೂಪರ್ ಆಯ್ತು. ಏನ್ ಇಷ್ಟ ಆಯ್ತು ಸರ್? ಎಲ್ಲ ಫುಲ್ ಸಿನಿಮಾನೇ ಚೆನ್ನಾಗಿತ್ತು. ಡಿಸಪಾಯಿಂಟ್ ಆಯ್ತು, ತುಂಬಾ ಬೇಜಾರಾಯ್ತು ನೋಡಿ. ಎಷ್ಟನೇ ಲೆವೆಲ್ಗೆ ಈ ಮೂವಿ ಎಲ್ಲ ರಿಲೀಸ್ ಆಗಿದೆ, ಬಟ್ ತುಂಬಾ ಬೇಜಾರಾಯ್ತು. ಅವ್ರ ರೇಂಜ್ ಈ ಮೂವಿನೇ ಇಲ್ಲ. 4 ವರ್ಷ ಕಾದಿದ್ದಕ್ಕೂ ತುಂಬಾ ಬೇಜಾರಾಯ್ತು. ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಸಿನಿಮಾ ಇಷ್ಟ ಆಯ್ತಾ? ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಫೈಟಿಂಗ್ ಚೆನ್ನಾಗಿದೆ ಸರ್. ಸೀನ್ಸ್ ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಸಿನಿಮಾ ಸಾಕಾಯ್ತು, ನೋಡ್ಬೋದು. ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ. ಇಷ್ಟ ಆಯ್ತು? ಇಷ್ಟ ಆಯ್ತು. ಸೂಪರ್ ಆಗಿದೆ. ಚೆನ್ನಾಗಿದೆ. ಡ್ಯಾನ್ಸ್ ಎಲ್ಲ ಚೆನ್ನಾಗೈತೆ. ಚೆನ್ನಾಗೈತೆ. ಆಕ್ಷನ್ ಅಂತೂ ಸಹಜ. ಆಕ್ಷನ್ ಚೆನ್ನಾಗಿದೆ. ಆಕ್ಟಿಂಗ್, ಬಾಸ್ ಆಕ್ಟಿಂಗ್ ಚೆನ್ನಾಗಿದೆ, ಪರವಾಗಿಲ್ಲ, ನೋಡ್ಬೋದು. ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಯೂತ್ಸ್ಗೆ ಚೆನ್ನಾಗೈತೆ. ಒಂಥರ ಈ ಟ್ರೆಂಡಿಗೆ ಚೆನ್ನಾಗಿ ಮಾಡಿದ್ರೆ ಹಾಲಿವುಡ್ ಮೀರ್ಸುತ್ತೆ. ಚೆನ್ನಾಗೈತೆ, ನೋಡ್ಬೋದು. ಹೇಗಿದೆ ಸಿನಿಮಾ? ಸೂಪರ್ ಆಗೈತೆ. ಫುಲ್ ಸಖತ್ತಾಗೈತೆ ಫಿಲಮ್. ಚೆನ್ನಾಗಿದೆ. ಮೂವಿ ಸೂಪರ್. ಡೈಲಾಗ್ ಸೂಪರ್ ಆಗಿದೆ. ಇಷ್ಟ ಆಯ್ತಾ ಸಿನಿಮಾ? ಇಷ್ಟ ಆಯ್ತು. ಫಿಲಮ್ ಮಾತ್ರ ಸಖತ್ತಾಗೈತೆ. ಮೆಂಟಲ್ ಟ್ರಾಮಾ ಕೊಡಬೇಕು, ಆ ರೇಂಜ್ ಐತೆ. ನೋಡ್ರಿ ಫಿಲಮ್ ನ, ನಿಜವಾಗ್ಲೂ ಇಷ್ಟಪಡ್ತೀರಾ? ಡೈಲಾಗ್ ಇವಾಗ ಸದ್ಯಕ್ಕೆ ಬಾಯಿಗೆ ಬರ್ತೀರಾ. ನಿಜ, ಫಿಲಮ್ ಮಾತ್ರ ಸೂಪರ್. ನೋಡ್ರಿ, ಕನ್ನಡ ಸಿನಿಮಾನ ಆನಂದಿಸಿ. ಸೂಪರ್ ಹಿಟ್, ಚೆನ್ನಾಗಿದೆ. 100 ಡೇಸ್ ಪಕ್ಕ ಹೋಗುತ್ತೆ. ಚೆನ್ನಾಗಿ ಬಂದು ಎಲ್ಲರೂ ಸೂಪರ್. ತುಂಬಾ ಸೂಪರ್ ಆಯ್ತು. ಏನ್ ಇಷ್ಟ ಆಯ್ತು? ಒಂದೊಂದು ಎಲಿವೇಶನ್ ತುಂಬಾ ಸಖತ್ತಾಗಿದೆ. ಒಂದೊಂದು ಎಲಿವೇಶನ್ ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಡೈರೆಕ್ಷನ್, ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ.
ಮಸ್ತಾಗಿದೆ movie ಮಾತ್ರ ಬೆಂಕಿ. ಮಸ್ತಾಗಿದೆ. Dialogue ಎಲ್ಲ that is so ತುಂಬಾ ಚೆನ್ನಾಗಿದೆ. ಸೂಪರ್ 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 ಆಗಿದೆ. ಮಸ್ತ್ ನೋಡ್ದ ಸಿನಿಮಾ ನೋಡ್ದ? ನಮ್ಮ ಭಾಷೆ ಯಾರು ರಾಕಿಂಗ್ ಸ್ಟಾರ್, ಏನು ನಮ್ಮ ಭಾಷೆ ಯಾರು ರಾಕಿಂಗ್ ಸ್ಟಾರ್ ಎಸ್ ಸ್ಟಾರ್. ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಆಕ್ಷನ್ ಮಾಡೋದೇ ಇಷ್ಟ ಆಯ್ತು. ಹೌದು ಸರ್. ಜನಕ್ಕೆ ಏನಾದ್ರು ಸಂದೇಶ ಇದೆಯಾ? ಜನಕ್ಕೆ ಏನು ಏನು ಇಷ್ಟ ಆಯ್ತು? ಮೂವಿ ಸಕ್ಕತ್ತಾಯ್ತು ಗುರು. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಕ್ಯಾರೆಕ್ಟರ್ ರಾಯಪ್ಪ ಟಿಕೆಟ್ ಎಲ್ಲ ಫುಲ್. ಏನಾದ್ರು ಡೈಲಾಗ್ ಹೊಡಿತೀರಾ? ಡೈಲಾಗ್ ಯಾವ ಇಲ್ಲ. ನಮ್ ಪೂರ ಡ್ಯಾನ್ಸ್ ಇದೆಯಾ ಸಿನಿಮಾದಲ್ಲಿ? ಹೆಣ್ಣಿಗೆ ಅಂದ ಇದ್ರೇನೆ ಚಂದ, ಆ ಅಂದ ಆಯ್ದು ಮಾಡ್ಕೊಂಡ್ರೆ ಹೆಂಗೆ ಕಂದ. ದಟ್ ಇಸ್ ಹೋಮ್ ರಾಕಿ ಬಾಯ್